ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಚಿರು ಕನ್ನಡ ಬ್ಲಾಗ್ಗೆ ಸ್ವಾಗತ. ನಾನು ನಿಮ್ಮ ರಕ್ಷಿತಾ ನಾಗರಾಜ್. ಎಲ್ಲರೂ ಹೇಗಿದ್ರಿ? ಎಲ್ಲರೂ ಚೆನ್ನಾಗಿದ್ರಿ ಅಂತ ಭಾವಿಸ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತೇನಪ್ಪ ಅಂತ ಹೇಳಿದ್ರೆ, ಇವತ್ತು ಸ್ವಲ್ಪ ಬೇಗನೆ ಸ್ವಲ್ಪ ಕೆಲಸನೆಲ್ಲ ಮುಗಿಸ್ಕೊಂಡು ಚಿನ್ನಿನ ಒಂದು ಕಾನ್ವೆಂಟಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೀನಿ. ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಅವಳಿಗೂ ಸಹ ಗೊತ್ತಾಗಲಿ ಅಂತ. ಅವಳಿಗೆ ಈಗ 2 ವರ್ಷ 10 ತಿಂಗಳಾಗಿದೆ. ಸ್ವಲ್ಪ ಕಾನ್ವೆಂಟಿಗೆ ಸೇರಿಸಿದ್ರೆ ನೆಕ್ಸ್ಟ್ ಇಯರ್ ಹೋಗಲಿಕ್ಕೆ ಅವಳಿಗೆ ಚೆನ್ನಾಗಿರುತ್ತೆ, ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಕಾನ್ವೆಂಟನ್ನು ನೋಡ್ಕೊಂಬರೋಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನಿಮಗೂ ಸಹ ತೋರಿಸ್ತೀನಿ ನೋಡಿರಿ. ಜಸ್ಟ್ ಈಗ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ, ಈಗ ಹೊರಟಿದ್ದೀವಿ ನೋಡಿ. ಚಿನ್ನಿನೂ ಸಹ ರೆಡಿ ಆಗಿದ್ದಾಳೆ, ಚಿನ್ನಿನೂ ರೆಡಿ ಆಗಿದ್ದಾಳೆ. ಹೀಗೆ ಹೋಗಿ ಜಸ್ಟ್ ಸ್ಕೂಲಲ್ಲಿ ವಿಚಾರಿಸ್ಕೊಂಡು ಬಂದು ಏನು ಮಾಡಬೇಕು ಅಂತ ಹೇಳ್ತೀನಿ. ಬನ್ನಿ ಈಗ ನಿಮ್ಮ ಹತ್ರ ಮತ್ತೆ ಕಾನ್ವೆಂಟಿಗೆ ಹೋಗಿ ಸಿಗ್ತೀನಿ. ಬನ್ನಿ. ಇದೇ ನೋಡಿ ಚಿನ್ನಿಗೆ ಸೇರಿಸ್ಬೇಕು ಅಂತಿರೋ ಸ್ಕೂಲು. ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ. ಒಳಗೆ ದೊಡ್ಡದಾದ ಒಂದು ಮಾವಿನ ಮರನೂ ಇದೆ. ಮಕ್ಕಳಿಗೆ ಕುತ್ಕೊಳ್ಳಲಿಕ್ಕೆ, ಆಡಲಿಕ್ಕೆ, ಫ್ರೆಶ್ ಗಾಳಿ ಬರಲಿಕ್ಕೆ ತುಂಬಾ ಚೆನ್ನಾಗಿದೆ. ಒಳಗೆ ಹೋಗಿ ಅವರ ಹೆಡ್ ಮಿಸ್ ಹತ್ರ ಎಲ್ಲ ಮಾತಾಡಿಕೊಂಡು ಬಂದ್ವಿ. ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಕೇಳಿದೆ. ಕ್ಲಾಸ್ಗಳೆಲ್ಲ ನಡೀತಾ ಇರತ್ತೆ, ಇಲ್ಲಿ ಬೇಡ ವೀಡಿಯೋ ಅಂತ ಹೇಳಿದ್ರು. ಹಾಗಾಗಿ ನಾವು ಕೆಳಗೆ ಬಂದ್ವಿ. ನರ್ಸರಿ ಮತ್ತು LKG ಮಕ್ಕಳೆಲ್ಲ ಊಟ ಮಾಡ್ತಿದ್ರು. ಹಾಗಾಗಿ ಅವ್ರ ಹತ್ರ ಸ್ವಲ್ಪ ಅವ್ರ ಟೀಚರ್ ಇದ್ದರು, ನರ್ಸರಿ ಟೀಚರ್, ಅವ್ರ ಹತ್ರ ಮಾತಾಡಿಸ್ಕೊಂಡ್ಬಂದು ಚಿನ್ನಿನೂ ಸಹ ಅವ್ರ ಜೊತೆ ಮಾತಾಡ್ತಾ ಇದ್ಲು. ಒಂದು ಸ್ವಲ್ಪ ಹೊತ್ತು ಆಟ ಆಡ್ತೀನಿ ಅಂತ ಹೇಳಿದ್ಲು. ಅದಾದಮೇಲೆ ಸ್ವಲ್ಪ ಹೊತ್ತಿಗೆ UKG ಹುಡುಗರು ಸಹ ಬಂದರು ಊಟಕ್ಕೆ. ಅವರು ಸಹ ಊಟ ಮಾಡ್ಕೊಳಕ್ಕೆ ಕೂತ್ಕೊಂಡ್ರು. ಹಾಗೆ ಸ್ವಲ್ಪ ನಾನು ಚಿನ್ನಿನ ಆಟ ಆಡಲಿಕ್ಕೆ ಅಂತಲೇ ಬಿಟ್ಟಿದ್ದೆ. ನೋಡಿ ಚಿನ್ನಿ ಅವ್ರ ಪಾಡಿಗೆ ಆಟ ಆಡ್ತಾಳೆ. ಬಾ ಹೋಗೋಣ ಅಂದರೆ ಬರೋಕ್ಕೆ ತಯಾರಿರಲಿಲ್ಲ. ಹಾಗಾಗಿ ಸ್ವಲ್ಪ ಹೊತ್ತು ಹಾಗೆ ವೀಡಿಯೋ ಮಾಡಿಕೊಂಡು ನಾನು ರಿಟರ್ನ್ ಅಲ್ಲಿಂದ ಮನೆಗೆ ಬಂದುಬಿಟ್ಟೆ. ಬನ್ನಿ ಮನೆಗೆ ಹೋಗಿ. ಫ್ರೆಂಡ್ಸ್, ಹೋಗಿ ಬಂದ್ವಿ ಸ್ಕೂಲ್ಗೆ. ಕೇಳ್ಕೊಂಡು ಬಂದಿದ್ದೀವಿ, ಸೇರಿಸ್ಕೊತೀನಿ ಅಂತಲೇ ಹೇಳಿದ್ದಾರೆ. ಒಂದು ಸ್ವಲ್ಪ ಫೀಸೆಲ್ಲ ಒಂದು ಸ್ವಲ್ಪ ನಮ್ಮ ಇದಕ್ಕೆ ಒಂದು ಸ್ವಲ್ಪ ಕಾಸ್ಟ್ಲಿ ಆಯಿತು ಅಂದ್ಕೊತೀನಿ. ಯಾಕಂತ ಹೇಳಿದ್ರೆ ವರ್ಷಕ್ಕೆ 11,000 ಅಂತೆ. 11,000 ಅಂತ ಹೇಳಿದ್ರೆ ಅರ್ಧಕ್ಕೆ 5,500. ಈಗ ಒಂದು 4 ತಿಂಗಳು 5 ತಿಂಗಳಿಗೆ 5,500 ತೊಗೊತಾರಂತೆ. ಯೂನಿಫಾರ್ಮು, ಬುಕ್ಸು ಸಹ ಅವರೇ ಎಲ್ಲ ಕೊಡ್ತಾರೆ. ಬ್ಯಾಗ್ ಅಷ್ಟೇ ನಾವು ಹೊರಗೆ ತೊಗೊಬೇಕು. ಶೂನು ನಾವು ಹೊರಗೆ ತೊಗೊಬೇಕು. ಸಾಕ್ಸ್ ಅಷ್ಟೇ ಕೊಡ್ತಾರೆ. ಎಲ್ಲ ಕೇಳಿಕೊಂಡು ಬಂದ್ವಿ. ಸ್ವಲ್ಪ ಚಿನ್ನಿಗೆ ಭಾಳನೇ ಖುಷಿ ಆಯಿತು. ಮಕ್ಕಳೆಲ್ಲ ಇರೋದ್ರಿಂದ ಅವಳಿಗೆ ಅಲ್ಲೇ ಇರಬೇಕು ಅನ್ನೋದು ಭಾಳ. ಎಷ್ಟು ಕರೆದ್ರೂ ಬರ್ತಾನೇ ಇಲ್ಲ, ಅಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ಲು. ಹಾಗಾಗಿ ಸ್ವಲ್ಪ ಹೊತ್ತು ಅವಳನ್ನಲ್ಲೇ ಆಡಿಸ್ಕೊಂಡು ಮತ್ತೆ ರಿಟರ್ನ್ ನಾನು ಕರ್ಕೊಂಡು ಬಂದೆ. ನಮ್ಮ ಮಕ್ಕಳು LKG, UKG ಮತ್ತು ನರ್ಸರಿ 3 ಅಲ್ಲೇ ಮಾಡ್ತಾರೆ. ಫಸ್ಟ್ ಸ್ಟ್ಯಾಂಡರ್ಡ್ ಏನು ಸದ್ಯಕ್ಕಿಲ್ಲ ಈಗ ಅಲ್ಲಿ. ಮಕ್ಕಳುಗಳಿಗೆ ಸ್ವಲ್ಪ ಊಟ ಮಾಡಿಸೋದು ಸ್ವಲ್ಪ ಕಷ್ಟ. ಯಾಕಂದರೆ ಸಣ್ಣವರಿಂದ ನಮ್ಮ ಜೊತೆಲೇ ಇರ್ತಾರೆ. ಈಗ ಸಣ್ಣವರಿಂದ ನಮ್ಮ ಜೊತೆಲೇ ಇದ್ದು ನಾವೇ ಊಟ ಮಾಡಿಸಿರ್ತೀವಿ, ನಾವೇ ಇದು ಮಾಡಿರ್ತೀವಿ. ಮಕ್ಕಳನ್ನ ಮತ್ತೆ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಸ್ವಲ್ಪ ಇದನ್ಸುತ್ತೆ. ಯಾಕಂದರೆ ಅವರಾಗೆ ಊಟ ಮಾಡ್ತಿರೋದಿಲ್ಲ. ಹಾಗಾಗಿ ಸ್ವಲ್ಪ ಭಯ, ಹೇಗೆ ಊಟ ಮಾಡಿಸ್ತಾರೋ ಏನು ಅಂತ. ಬಟ್ ಆಯಾಗಳು ಇರ್ತಾರೆ, ಬಟ್ ತಿನ್ನಲಿಲ್ಲ ಅಂದರೆ ತಿನ್ನಿಸ್ತಾರೆ. ಬಟ್ ಯಾವ ರೀತಿ ಇರ್ತಾಳೆ ಅಂತ ಗೊತ್ತಿಲ್ಲ. ನೋಡೋಣ, ಕಳಿಸಿ ನೋಡೋಣ. ನಾನು ನಮ್ಮ ಮನೆಯವ್ರ ಹತ್ರ ಮಾತಾಡ್ತೀನಿ. ನಮ್ಮ ಮನೆಯವ್ರು ಬರ್ತೀನಿ ಅಂದರು ಕರ್ಕೊಂಡು ಹೋಗಲಿಕ್ಕೆ. ಬಟ್ ಆಫೀಸಲ್ಲಿ ಸ್ವಲ್ಪ ಕೆಲಸ ಇರೋದ್ರಿಂದ ಬರೋಕ್ಕಾಗಲಿಲ್ಲ. ನಾನು ಹೋಗಿ ನಡ್ಕೊಂಡು ಹೋಗಿ ಬಂದ್ವಿ. ಇಲ್ಲೇ ಸ್ಕೂಲಿನ ನಮ್ಮ ಮನೆಯಿಂದ ಸ್ವಲ್ಪ ಹತ್ರನೇ ಆಗುತ್ತೆ. ನಡ್ಕೊಂಡು ಬರ್ಬೋದು. ಬೆಳಗ್ಗೆ 9 ಗಂಟೆಯಿಂದ ಕ್ಲಾಸಸ್ ಇರುತ್ತೆ. ಅಂದರೆ 9:30ಗೆ ಪ್ರೇಯರ್ ಇರುತ್ತೆ. ನಾವು ಒಂದು 9 ಗಂಟೆಗೆ ಅಲ್ಲೋ ಕರ್ಕೊಂಡು ಹೋಗ್ಬಿಟ್ಟು ಬಂದರೆ ನಡೆಯುತ್ತೆ. ಬಟ್ ಇವಳು ಮಧ್ಯಾಹ್ನದ ಹೊತ್ತು ನಿದ್ದೆ ಮಾಡ್ತಾಳೆ. ಯಾವ ರೀತಿ ಇರ್ತಾಳೆ ಸ್ಕೂಲಲ್ಲಿ ಅನ್ನೋದು ಒಂದು ನನಗೂ ಒಂದು ಚಾಲೆಂಜಿಂಗ್ ಆಗಿದೆ. ನೋಡೋಣ ಯಾವ ರೀತಿಯೆಲ್ಲ ಇರ್ತಾಳೆ ಅಂತ. ಸ್ಕೂಲಿಗೆ ಹೋಗ್ಬೇಕಾದ್ರೆ ಮತ್ತೊಂದು ಬ್ಲಾಗ್ನ ಮತ್ತೆ ಮಾಡ್ತೀನಿ. ಯಾವ ರೀತಿ ಇರ್ತಾಳೆ ಅನ್ನೋದನ್ನು ಸಹ ನಿಮಗೆ ತೋರಿಸ್ತೀನಿ ನಾನು. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್, ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್.